ನ್ಯಾಷನಲ್ ಸುದ್ದಿ ನೋಡಿದ್ರಿ. ಈಗ ನಮ್ಮ ರಾಜ್ಯಕ್ಕೆ ಬರೋಣ. ನಮ್ಮ ರಾಜ್ಯದಲ್ಲಿ ಏನಾಗ್ತಾ ಇದೆ ಅಂತ ನೋಡೋಣ. ರಾಜ್ಯದಲ್ಲಿ ಕಾಂಗ್ರೆಸ್ ಗೆಲ್ಲಿಸುವಂತ ನಿಟ್ಟಿನಲ್ಲಿ ಯಾರ ಮೇನು ಎಲ್ರಿಗೂ ಗೊತ್ತಿರುವಂತದ್ದು ಜೋಡೆತ್ತು ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಕೆಲಸವನ್ನ ಮಾಡಿದ್ರು, ಹಾರ್ಡ್ ವರ್ಕ್ ಮಾಡಿದ್ರು, ಪಕ್ಷವನ್ನ ಅಧಿಕಾರಕ್ಕೆ ತರುವಂತ ನಿಟ್ಟಿನಲ್ಲಿ. ಇನ್ನ ಕೆಪಿಸಿಸಿ ಅಧ್ಯಕ್ಷರಂತೂ ಸರಿಯಾಗಿ ನಿದ್ದೆನೂ ಮಾಡ್ದಲೇ ಪಕ್ಷ ಕಟ್ಟಿದ್ದಾರೆ. ಆದ್ರೆ ಈಗ ಅಕ್ಕಿ ತರುವಂತ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವ್ರು ಏನಾದ್ರೂ ಒಂಟಿ ಆಗ್ಬಿಟ್ರಾ ಅನ್ನುವಂತ ಪ್ರಶ್ನೆ ಮೂಡ್ತಾರೆ. ಅನ್ನಭಾಗ್ಯ ಯೋಜನೆ ಅಕ್ಕಿ ತರಲಿಕ್ಕೆ ಸಿಎಂ ಒದ್ದಾಡ್ತಿದ್ದಾರೆ. ದೆಹಲಿಗೆ ಹೋಗಿದ್ರು, ಗೃಹ ಸಚಿವರನ್ನ ಭೇಟಿಯಾಗಿದ್ರು, ಪ್ರಧಾನಮಂತ್ರಿಗಳು ಇರಲಿಲ್ಲ, ಅವ್ರನ್ನ ಭೇಟಿ ಆಗ್ಲಿಕ್ಕೆ ಆಗ್ಲಿಲ್ಲ. ಆಹಾರ ಸಚಿವರನ್ನ ಭೇಟಿಯಾಗುವಂತ ಪ್ರಯತ್ನ ಆಯ್ತು, ಸಿಕ್ಕಿರ್ಲಿಲ್ಲ. ಅದಾದ್ಮೇಲೆ ಮತ್ತೆ ಮೊನ್ನೆ ಮುನಿಯಪ್ಪ ಹೋಗಿ ಬಂದ್ರು. 10 ಕೆಜಿ ಅಕ್ಕಿ ವಿಚಾರದಲ್ಲಿ ತಲೆ ಕೆಡಿಸಿಕೊಂಡಿಲ್ವಾ ಡಿ.ಕೆ. ಶಿವಕುಮಾರ್ ಅವರು ಅನ್ನುವಂತ ಪ್ರಶ್ನೆ ಆಗುತ್ತೆ. ಜನರಿಗೆ ಅನ್ನಿಸ್ತಿರ್ಬೋದು, ಮುಖ್ಯಮಂತ್ರಿಗಳಿದ್ದಾರೆ, ಆಹಾರ ಇಲಾಖೆಗೆ ಅಂತ ಸಪರೇಟ್ ಸಚಿವರೇ ಇದ್ದಾರೆ, ಮುನಿಯಪ್ಪನವ್ರು ಇದ್ದಾರೆ, ಪಾಪ ಡಿ.ಕೆ. ಶಿವಕುಮಾರ್ ಉಪಮುಖ್ಯಮಂತ್ರಿಗಳು, ಅವ್ರು ಯಾಕೆ ತಲೆ ಕೆಡಿಸ್ಕೊಳ್ಬೇಕು ಅಂತ. ಆದ್ರೆ ಎಲ್ಲದಕ್ಕೂ ಕೂಡ ಮೂಗ್ ತೋರಿಸುವಂತ ಡಿ.ಕೆ. ಶಿವಕುಮಾರ್ ಅವರು ಈ ವಿಚಾರದಲ್ಲಿ ಯಾಕೆ ಎಂಟ್ರಿ ಆಗ್ತಾ ಇಲ್ಲ ಅಂತ ಸಹಜವಾಗಿ ಕುತೂಹಲ ಬಂದೇ ಬರುತ್ತಲ್ವಾ. ಆ ಕಾರಣಕ್ಕೋಸ್ಕರ ಈ ಪ್ರಶ್ನೆಗಳು ಎದ್ದೇಳ್ತಾ ಇರುವಂತದ್ದು. ಅನ್ನಭಾಗ್ಯ ಯೋಜನೆ ಬಗ್ಗೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಯಾವ ಕಾರಣಕ್ಕೋಸ್ಕರ ತಮ್ಮ ಆಸಕ್ತಿ ತೋರಿಸ್ತಾ ಇಲ್ಲ ಅಂತ ಒಂದು ಪ್ರಶ್ನೆ ಇದೆ. ಅಕ್ಕಿ ಟೆನ್ಷನ್ ಬರೀ ಸಿಎಂ ಹಾಗೂ ಆಹಾರ ಸಚಿವರಿಗಷ್ಟೇನಾ ಅನ್ನುವಂತ ಪ್ರಶ್ನೆ ಇದೆ. ಅಕ್ಕಿಗೆ ಸಂಬಂಧಪಟ್ಟಂಗೆ ತಾವೇನಾದ್ರು ಬೇರೆ ರಾಜ್ಯಗಳ ಜೊತೆ ಮಾತಾಡಿದ್ರೆ ಅಥವಾ ತಾವೇನಾದ್ರು ಆ ಕಡೆ ಕಿಡಿತೀರಾ ಸರ್? ಸದ್ಯಕ್ಕೆ ನಮ್ಮ ಚೀಫ್ ಮಿನಿಸ್ಟ್ರು, ನಮ್ಮ ಫುಡ್ ಮಿನಿಸ್ಟ್ರು ಮಾತಾಡ್ತಾ ಇದ್ದಾರೆ. ಅವರು ನಮಗೆ ನಾಳೆ ಕ್ಯಾಬಿನೆಟ್ಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಬಟ್ ನಾವು ಏನು ಮಾತು ಕೊಟ್ಟಿದ್ದೇವೋ ನಾವು ಅದನ್ನು ಉಳಿಸ್ಕೊಳ್ತೀವಿ. ಹಾಗಿದ್ರೆ ಅನ್ನಭಾಗ್ಯ ಯೋಜನೆ ಜಾರಿ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಒಂಟಿಯಾಗಿ ಶ್ರಮ ಪಡ್ತಾ ಇದ್ದಾರಾ ಅನ್ನುವಂತ ಪ್ರಶ್ನೆ ಇರ್ತಿದೆ. ಅದೇಗೆ ಅಂತ ನೋಡೋದಾದ್ರೆ ಯಾವ ಕಾರಣಕ್ಕೋಸ್ಕರ ಈ ಪ್ರಶ್ನೆಗಳು ಬರ್ತವೆ ಅನ್ನುವಂಥದ್ದನ್ನ ಗಮನಿಸೋದಾದ್ರೆ, ಸ್ಪೆಷಲಿ ಅವ್ರ ಮುಖ್ಯಮಂತ್ರಿಗಳು, ಅವರೇ ಚೀಫ್ ಎಲ್ಲದಕ್ಕೂ ಕೂಡ. ಸೊ ಯಾವುದೇ ಇಲಾಖೆ ಸಚಿವರಿದ್ರು ಕೂಡ ಅದಕ್ಕೆ ನಿರ್ಧಾರ ಕೈಗೊಳ್ಳಬೇಕು ಅಂದ್ರೆ ಮುಖ್ಯಮಂತ್ರಿಗಳನ್ನು ಕಾಂಟ್ಯಾಕ್ಟ್ ಮಾಡಲೇಬೇಕು. ಸಹಜವಾಗಿ ಸಿದ್ದರಾಮಯ್ಯನವ್ರ ಮೇಲೆ ಡಿಪೆಂಡ್ ಆಗಬೇಕಾಗುತ್ತೆ. ಪಕ್ಷವನ್ನ ಅಧಿಕಾರಕ್ಕೆ ತರುವಂತ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಮತ್ತೆ ಡಿ.ಕೆ. ಶಿವಕುಮಾರ್ ಅವರ ಪಾತ್ರ ಇಲ್ಲಿ ಬಹುದೊಡ್ಡದಾಗಿರುವಂಥದ್ದು. ಅದು ಎಲ್ರಿಗೂ ಕೂಡ ಗೊತ್ತಿರುವಂಥದ್ದು. ರಾಜ್ಯದಲ್ಲಿ ಸ್ಥಳೀಯ ನಾಯಕತ್ವ ತುಂಬಾ ಗಟ್ಟಿಯಾಗಿದ್ದಂತ ಹಿನ್ನೆಲೆಯಲ್ಲೇ ಕಾಂಗ್ರೆಸ್ ಅಷ್ಟು ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನ ಕಾಣಲಿಕ್ಕೆ ಸಾಧ್ಯ ಆಗಿತ್ತು. ಹೈಕಮಾಂಡ್ ಅಲ್ಲ, ಸ್ಥಳೀಯ ನಾಯಕರದ್ದು ಪ್ರಯತ್ನ ಇದ್ದಿದ್ದಲ್ಲಿ. ಅನ್ನಭಾಗ್ಯ ಯೋಜನೆ ಜಾರಿಗೆ ಸಿಎಂ ಮಾತ್ರ ಸರ್ಕಸ್ ಮಾಡ್ತಾ ಇದ್ದಾರಾ ಅನ್ನುವಂತ ಪ್ರಶ್ನೆ ಎದ್ದಿದೆ. ಅನ್ನಭಾಗ್ಯ ಅಕ್ಕಿ ಬಗ್ಗೆ ಸಿದ್ದರಾಮಯ್ಯ ಒದ್ದಾಟ, ಡಿ.ಕೆ. ಶಿವಕುಮಾರ್ ಅವರು ಸೈಲೆಂಟ್ ಆಗ್ಬಿಟ್ರ ಅನ್ನುವಂತ ಸಹಜ ಕುತೂಹಲ ಕಾಡ್ತಾ ಇರುವಂತದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಗಮನಿಸೋದಾದ್ರೆ, ಬಿಕಾಸ್ ಗೃಹಲಕ್ಷ್ಮಿ ಯೋಜನೆಗೆಲ್ಲ ತಲೆ ಕೆಡಿಸಿಕೊಳ್ಳುವಂತ ಡಿ.ಕೆ. ಶಿವಕುಮಾರ್ ಅವರು ಈ ಅನ್ನಭಾಗ್ಯದ ಬಗ್ಗೆ ಯಾಕೆ ತಲೆ ಕೆಡಿಸಿಕೊಳ್ತಾ ಇಲ್ಲ ಅಂತ ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ ಕೆಲವರು. ಅನ್ನಭಾಗ್ಯ ಅಕ್ಕಿ ಸಿಎಂ ಹಾಗೂ ಮುನಿಯಪ್ಪ ಹೆಗಲಿಗೆ ಮಾತ್ರನಾ ಅಂತ, ಸ್ಪೆಷಲಿ ಮುನಿಯಪ್ಪ ಅವರ ಹೆಗಲಿಗೆ ಮಾತ್ರನಾ ಅಂತ ನೋಡಿದಾಗ ಅವ್ರು ತುಂಬಾ ಎಕ್ಸ್ಪೀರಿಯನ್ಸ್ಡ್ ಪೊಲಿಟಿಷಿಯನ್, ಕೇಂದ್ರ ಸಚಿವರು ಕೂಡ ಆಗಿದ್ದಂಥವ್ರು. ಸೊ ಹೀಗಾಗಿ ಅವರ ಇಲಾಖೆಯಲ್ಲಿ ಮೂಗ್ ತೋರಿಸೋದು ಯಾಕೆ ನಾನು ಅನ್ನುವಂಥದ್ದಕ್ಕೆ ಸುಮ್ಮನಾಗ್ಬಿಟ್ಟಿದಾರ ಡಿ.ಕೆ.ಶಿ ಅಂತ ಕುತೂಹಲ ಬರುತ್ತೆ. ಪ್ರತಿಭಟನೆ ಹೇಳಿಕೆಗಳಿಗಷ್ಟೇ ಸೀಮಿತವಾಗಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು ಅನ್ನುವಂಥ ಪ್ರಶ್ನೆ ಇದೆ. ಸಹಜವಾಗಿ ಮುಖ್ಯಮಂತ್ರಿಗಳು ಇದನ್ನು ಬ್ಯಾಲೆನ್ಸ್ ಮಾಡ್ತಾರೆ. ಆಹಾರ ಸಚಿವರು ಕೂಡ ಎಕ್ಸ್ಪೀರಿಯನ್ಸ್ಡ್ ಆಗಿರುವಂತ ಹಿನ್ನೆಲೆಯಲ್ಲಿ ಅವರು ಬ್ಯಾಲೆನ್ಸ್ ಮಾಡ್ತಾರೆ ಅನ್ನುವ ಕಾರಣಕ್ಕೋಸ್ಕರ ಡಿ.ಕೆ. ಶಿವಕುಮಾರ್ ಅವರು ಈ ವಿಚಾರದಲ್ಲಿ ನಾನು ಎಂಟ್ರಿ ಆಗೋದು ಬೇಡ ಅಂತ ಸುಮ್ಮನಾಗಿದ್ದಾರೆ ಅಂತ ಕಾಣಿಸುತ್ತೆ. ಅಕ್ಕಿ ತರಿಸುವಂತ ಯಾವ ಪ್ರಯತ್ನಕ್ಕೂ ಕೂಡ ಮುಂದೆ ಬಂದಿಲ್ಲ. ಬಿಕಾಸ್ ಈ ಅಕ್ಕಿಯನ್ನ ಬೆಳೆಯುವಂತದ್ದೇ ಒಂದು 6-7 ರಾಜ್ಯಗಳಲ್ಲಿ ಹೆಚ್ಚಾಗಿ ಬೆಳೀತಾರೆ. ಸೊ ಮುಖ್ಯಮಂತ್ರಿಗಳು ಆಹಾರ ಸಚಿವರೇ ಮಾತಾಡ್ತಾ ಇರ್ಬೇಕಾದ್ರೆ ನಾನು ಯಾಕೆ ಹೋಗಿ ಮಾತಾಡ್ಲಿ ಅಂತ, ಬಿಕಾಸ್ ಅವ್ರಿಗೆ ಆದಂತ ಕಾಂಟೆಕ್ಸ್ಟ್ ಇದೆ, ಅವರೇ ಮಾತಾಡ್ತಾ ಇದ್ದಾರೆ. ಪದೇ ಪದೇ ಹೇಗೆ ನಾವು ಹಿಂಸೆ ಕೊಡೋದು ಅನ್ನುವಂತ ಈ ವಿಚಾರಕ್ಕೆ ಸಂಬಂಧಪಟ್ಟಂತೂ ಏನಾದ್ರೂ ನಿರ್ಧಾರ ನಿಲುವಿಗೆ ಬಂದಿದಾರ ಗೊತ್ತಿಲ್ಲ. ಸಿಎಂ ಆಹಾರ ಸಚಿವರು ನೋಡಿಕೊಳ್ತಾರೆ ಅಂತ ಇದ್ದಾರೆ ಡಿ.ಕೆ. ಶಿವಕುಮಾರ್. ಆಕ್ಚುಲಿ ಅವ್ರು ಹೇಳ್ತಾ ಇರುವಂತದ್ದು ಕೂಡ ಕರೆಕ್ಟೇ. ಡಿ.ಕೆ. ಶಿವಕುಮಾರ್ ಅವರ ವಿಚಾರದಲ್ಲಿ ಅವರ ಹೇಳಿಕೆಯನ್ನ ಗಮನಿಸೋದಾದ್ರೆ, ಬಿಕಾಸ್ ಎಲ್ಲದಕ್ಕೂ ಕೂಡ ಮೂಗ್ ತೋರಿಸಿದ್ರು, ಎಲ್ಲದಕ್ಕೂ ಹಸ್ತಕ್ಷೇಪವನ್ನ ಮಾಡ್ಬಿಟ್ರು ಅಂತ ನಾವೇ ನೆಕ್ಸ್ಟ್ ಹೊಡೆದು ಬಿಡ್ತೀವಿ. ಆ ಕಾರಣಕ್ಕೋಸ್ಕರ ಓಕೆ, ಈಗ ಸಿದ್ದರಾಮಯ್ಯನವ್ರು ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ, ಅವರೇ ಮಾಡ್ಲಿ ಅಂತ ಬಿಟ್ಟಿರ್ಬೋದು. ಸಿಎಂ ಆಹಾರ ಸಚಿವರು ಬ್ರ್ಯಾಂಡ್ ಬೆಂಗಳೂರು ಬಗ್ಗೆ ಡಿ.ಕೆ. ಶಿವಕುಮಾರ್ ಹೆಚ್ಚಿನ ಆಸಕ್ತಿ ಸಹಜ. ಅದು ಬೆಂಗಳೂರಿನ ನಗರಾಭಿವೃದ್ಧಿ ಸಚಿವರು ಅವರೇ ಆಗಿರುವಂತ ಹಿನ್ನೆಲೆಯಲ್ಲಿ ಬ್ರ್ಯಾಂಡ್ ಬೆಂಗಳೂರಿಗೆ ಒಂದು ಹೊಸ ರೂಪವನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಹೆಚ್ಚಿನ ಆಸಕ್ತಿಯನ್ನ ಹಾಕ್ತಾ ಇದ್ದಾರೆ. ಅವರಿಗೆ ಕೊಟ್ಟಿರುವಂತ ಇಲಾಖೆಗಳ ಮೇಲೆ ಹೆಚ್ಚಿನ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಬ್ರ್ಯಾಂಡ್ ಬೆಂಗಳೂರು ಬಗ್ಗೆನೇ ಡಿ.ಕೆ. ಶಿವಕುಮಾರ್ ಅವರು ಮೀಟಿಂಗ್ ಮಾಡ್ತಾ ಇದ್ದಾರೆ. ಅವರದ್ದೇ ಇಲಾಖೆ ಆಗಿರುವಂತ ಹಿನ್ನೆಲೆಯಲ್ಲಿ ಅದರ ಜೊತೆಗೆ ಎಲ್ಲ ಮುಖ್ಯಮಂತ್ರಿಗಳನ್ನ, ಅಂದ್ರೆ ಮಾಜಿ ಮುಖ್ಯಮಂತ್ರಿಗಳನ್ನ, ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ನಿರ್ವಹಿಸಿದಂತವ್ರನ್ನ ಕೂಡ ಮೀಟ್ ಮಾಡಿ ಡಿ.ಕೆ. ಶಿವಕುಮಾರ್ ಅವರು ಸಲಹೆಯನ್ನ ಪಡ್ಕೊಳ್ತಾ ಇರುವಂತದ್ದನ್ನ ಕೂಡ ನೀವು ಗಮನಿಸಿದ್ದೀರಾ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನ್ಯೂಸ್ ಡೆಸ್ಕ್ ಇಂದ. ಎಸ್ ಶಿವಪ್ರಸಾದ್, ಗಮನಿಸ್ತಾ ಇದ್ವಿ ನಾವು, ಅಂದ್ರೆ ಈಗ ಗೃಹಲಕ್ಷ್ಮಿ ಯೋಜನೆ
ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಅವರು ಸಭೆಯನ್ನ ಕರೀತಾರೆ. ಯಾವ ರೀತಿಯಾಗಿ ಸರ್ವರ್ ಅಪ್ಡೇಟ್ ಆಗ್ತದೆ, ಏನಾಗ್ತದೆ, ಯಾವತ್ತಿಂದ ಜಾರಿ ಮಾಡಬಹುದು ಅಂತ ಮಾಹಿತಿಯನ್ನ ಪಡ್ಕೊಳ್ತಾರೆ. ಆದ್ರೆ ಅನ್ನಭಾಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರು ಎಂಟ್ರಿ ಕೊಡದಲೇ ಇರುವಂತದ್ದು ಸಹಜವಾಗಿ ಕುತೂಹಲ ಕೆಡೆ ಮಾಡಿಕೊಡುತ್ತೆ. ಬಿಕಾಸ್ ಬೇರೆ ಇಲಾಖೆಗಳಲ್ಲಿ ಓಕೆ DCM ಆಗಿದ್ದಂಥವ್ರು ಹಸ್ತಕ್ಷೇಪ ಮಾಡಲ್ಲ, ಆದ್ರೆ ಡಿ ಕೆ ಶಿವಕುಮಾರ್ ಅವರು ಈ ಒಂದು ಇಲಾಖೆ ಮಾತ್ರ ಹಸ್ತಕ್ಷೇಪ ಮಾಡದಲೆ ಉಳಿದಂಥದ್ದು ಎಲ್ಲದ್ರ ಮೇಲೂ ಕೂಡ ಹಸ್ತಕ್ಷೇಪ ಮಾಡ್ತಾ ಇರುವಂತದ್ದು ಸಹಜವಾಗಿ ಪ್ರಶ್ನೆ ಮತ್ತೆ ಕುತೂಹಲ ಹುಟ್ಟಾಕತ್ತೆ. ಯಾಕೆ ಅಂತ ಅನ್ಸುತ್ತೆ ಅಂತ. ಪೃಥ್ವಿರಾಜ್, ಕಾಂಗ್ರೆಸ್ ಕೊಟ್ಟಿರುವಂತ 5 ಗ್ಯಾರಂಟಿಗಳಿದೆಯಲ್ಲ, ಅದು ಒಬ್ಬ CM ಆಗ್ಲಿ ಅಥವಾ ಆಯಾ ಇಲಾಖೆಯ ಸಚಿವರಾಗ್ಲಿ ನಿಭಾಯಿಸುವಂತದ್ದಲ್ಲ. ಒಂದು ಟೀಮ್ ವರ್ಕ್ ಆಗಿ ಮಾಡಿದ್ರೆ ಮಾತ್ರ ಇಷ್ಟು ಒಂದು ದೊಡ್ಡ ಗ್ಯಾರಂಟಿಗಳು, ಅದರಲ್ಲೂ ಕೂಡ ಅನ್ನಭಾಗ್ಯ ಅಂತ ಒಂದು ದೊಡ್ಡ ಗ್ಯಾರಂಟಿ ಇದೆಯಲ್ಲ, ಇದು ಮನೆ ಮನೆಗೂ ಕೂಡ BPL ಹಾಗೂ ಅಂತ್ಯೋದಯ ಕಾರ್ಡ್ ಹೋಲ್ಡರ್ಸ್ ಏನಿದ್ರಲ್ಲ ಅವ್ರಿಗೆ ಅಕ್ಕಿಯನ್ನು ತಲುಪಿಸುವಂಥದ್ದು. ಇಂತಹ ದೊಡ್ಡ ಯೋಜನೆ ಯಶಸ್ವಿ ಆಗಬೇಕು ಅಂತಂದ್ರೆ ಯಾವಾಗ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು, ಜೊತೆಗೆ ಸರ್ಕಾರ ರಚನೆಯಲ್ಲಿ ಯಾವ ರೀತಿಯಾಗಿ ಜೋಡೆತ್ತುಗಳ ರೀತಿಯಲ್ಲಿ CM ಹಾಗೂ DCM ಏನಂದ್ರೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಕೆಲಸ ಮಾಡಿದ್ರಲ್ಲ, ಹಾಗೆ ಕೆಲಸ ಮಾಡಿದ್ರೆ ಮಾತ್ರ ಇದು ಸಾಕಾರ ಆಗೋಕ್ ಸಾಧ್ಯ. ಅದರಲ್ಲೂ ಕೂಡ ಅನ್ನಭಾಗ್ಯ ಯೋಜನೆಗೆ ಅಕ್ಕಿ ಸಿಗ್ತಾ ಇಲ್ಲ, ಬೇರೆ ಬೇರೆ ರಾಜ್ಯಗಳ ಜೊತೆಯಲ್ಲಿ ಮಾತಾಡಬೇಕು, ಕೇಂದ್ರ ಸರ್ಕಾರ ಕೊಡಲ್ಲ ಅಂತ ಹೇಳಿದೆ, ಬೇರೆ ಬೇರೆ ರಾಜ್ಯಗಳ ಜೊತೆಯಲ್ಲಿ ಮಾತಾಡಬೇಕು, ಅಧಿಕಾರಿಗಳ ಜೊತೆಯಲ್ಲಿ ಮಾತಾಡಬೇಕು. ಆದ್ರೆ ಇಷ್ಟು ಕೆಲಸವನ್ನ CM ಸಿದ್ದರಾಮಯ್ಯ ಹಾಗೂ ಆಹಾರ ಸಚಿವ KH ಮುನಿಯಪ್ಪ ಅವರು ಹೆಗಲ ಮೇಲೆ ಹಾಕೊಂಡು ಕೆಲಸವನ್ನ ಮಾಡ್ತಿದ್ದಾರೆ. ಆದ್ರೂ ಕೂಡ ಅದು ಸಾಕಾರ ಆಗ್ತಾ ಇಲ್ಲ. ಆದ್ರೆ ಇಂತಹ ಒಂದು ಸರ್ಕಾರ ಸಂಕಷ್ಟದಲ್ಲಿದೆ, ಅನ್ನಭಾಗ್ಯ ಯೋಜನೆ ಅನ್ನುವಂತ ಯೋಜನೆ ಜನರಿಗೆ ತಲುಪಿಸುವ ವಿಳಂಬ ಆಗ್ತಾ ಇದೆ. ವಿರೋಧ ಪಕ್ಷಗಳು ಇದನ್ನೇ ಅಸ್ತ್ರವಾಗಿ ಇಟ್ಕೊಂಡು ಟೀಕೆಯನ್ನ ಮಾಡ್ತಾ ಇದೆ. ಡೆಡ್ಲೈನ್ ಕೂಡ ಬಂದೇ ಬಿಡ್ತು. ಆದ್ರೆ ಇಷ್ಟಾದ್ರೂ ಕೂಡ DCM ಡಿ ಕೆ ಶಿವಕುಮಾರ್ ಅವರು ಮಾತ್ರ ಅನ್ನಭಾಗ್ಯ ವಿಚಾರಕ್ಕೆ ಅಷ್ಟಾಗಿ ತಲೆ ಕೆಡಿಸ್ಕೊಂಡಿಲ್ಲ ಅನ್ನುವಂಥದ್ದು ಮೇಲ್ನೋಟು ಗೊತ್ತಾಗ್ತಿದೆ. ಯಾಕಂದ್ರೆ ಇದುವರೆಗೂ ಅವರು ಅಧಿಕಾರಿಗಳ ಜೊತೆ ಸಭೆ ಮಾಡಿರೋದಾಗಿರ್ಬೋದು, ಅಥವಾ ಹೊರ ರಾಜ್ಯಗಳ ಇಲ್ಲಿ ಅಕ್ಕಿ ಎಲ್ಲ ಸಿಗುತ್ತಲ್ಲ ಆ ರಾಜ್ಯಗಳ ಮುಖ್ಯಮಂತ್ರಿಗಳು ಅಥವಾ ಸಚಿವರು ಅಧಿಕಾರಿಗಳ ಜೊತೆ ಮಾತಾಡಿದ ಆಗಿರ್ಬೋದು, ಅಥವಾ ಕೇಂದ್ರ ನಾಯಕರನ್ನ ದೂರವಾಣಿ ಮೂಲಕ ಅಥವಾ ಡೈರೆಕ್ಟ್ ಆಗಿ ಭೇಟಿ ಮೂಲಕ ಸಂಪರ್ಕ ಮಾಡಿ ಮನವಿ ಮಾಡಿರುವಂತದ್ದಾಗಿರ್ಬೋದು, ಇದ್ಯಾವುದೂ ಕೂಡ ಇಲ್ಲ. ಕೇಳಿದಾಗ ಅನ್ನಭಾಗ್ಯ ಈ ಒಂದು ಸಮಸ್ಯೆಗೆ ಎಂಟ್ರಿ ಆಗ್ತೀರಾ ಅಕ್ಕಿ ವಿಚಾರಕ್ಕೆ ಅನ್ನುವಂಥ ಮಾತು ಕೂಡ ಅವ್ರು ಹೇಳ್ತಾರೆ. ಅದಕ್ಕೆ CM ಇದ್ದಾರೆ, ಜೊತೆಗೆ ಆ ಇಲಾಖೆಯ ಮಂತ್ರಿಗಳಿದ್ದಾರೆ, ಅವರೇ ಅದನ್ನ ನೋಡ್ಕೊಂತಾರೆ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಸೊ ಎಲ್ಲೋ ಇದು ಕೂಡ ಸಿದ್ದರಾಮಯ್ಯ ಅವರಿಗೆ ಜೋಡತ್ ರೀತಿಯಲ್ಲಿ ಇದ್ದಂತ ಡಿ ಕೆ ಶಿವಕುಮಾರ್ ಈಗ ನಮ್ಮನ್ನ ಒಂಟಿ ಮಾಡಿಬಿಟ್ರಲ್ಲ ಅನ್ನುವಂಥ ಬೇಸರ ಕೂಡ ಒಂದ್ ಕಡೆ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂತದ್ದು. ಪೃಥ್ವಿರಾಜ್, ಬೇಸರ ಇದೆಯಾ ಅಥವಾ ನಾನು ಯಾಕೆ ಹಸ್ತಕ್ಷೇಪ ಮಾಡಬೇಕು ಅಂತ ಡಿ ಕೆ ಶಿವಕುಮಾರ್ ಅವರು ಸೈಲೆಂಟ್ ಆಗಿದಾರಾ ಅನ್ನುವಂಥದ್ದನ್ನ. ಧನ್ಯವಾದ ಶಿವಪ್ರಸಾದ್ ನಿಮ್ಮೆಲ್ಲ ಮಾಹಿತಿಗಾಗಿ. ಮುಂದಿನ ಸುದ್ದಿಗೋಣ, ಅದು ಆಲ್ಮೋಸ್ಟ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತಾನೆ ಹೋಲಿಕೆ ಆಗುತ್ತೆ. CM DCM ಹೊಂದಾಣಿಕೆ ವಿಚಾರದ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ. ಎಲ್ಲ ಸೈಲೆಂಟ್ ಆಗ್ಬಿಟ್ಟಿದಾರ ಡಿ ಕೆ ಶಿವಕುಮಾರ್ ಅಂತ. ಆದ್ರೆ ಇನ್ನೂ ಕೆಲವೊಂದು ವಿಚಾರಗಳಿಗೆ ಸಂಬಂಧಪಟ್ಟಂತೆ ನೋಡ್ದಾತಾರೆ ಹೊಂದಾಣಿಕೆ ಕೊರತೆ ಏನಾದ್ರೂ ಕಾಡ್ತಾ ಇದೆಯಾ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಅವರ ನಡುವೆ ಅಂತ. ಸಿದ್ದು DKC ಮಧ್ಯೆ ಕೋಲ್ಡ್ ವಾರ್ ನಡೀತಾ ಇದೆಯಾ? ಬಿಕಾಸ್ ವರ್ಗಾವಣೆ ವಿಚಾರ ಆಗ್ಲಿ, ಗುತ್ತಿಗೆ ನೌಕರನ ನೇಮಕಾತಿ ವಿಚಾರನೆ ಆಗ್ಲಿ, ಇದರಲ್ಲಿ ಬರೀ ಇವ್ರ ಕಡೆಯವ್ರನ್ನ ಅಂದ್ರೆ ಸಿದ್ದರಾಮಯ್ಯನವ್ರ ಕಡೆಯವ್ರನ್ನೇ ನೇಮಕ ಮಾಡ್ಕೊಳ್ತಾ ಇದ್ದಾರೆ ಅಂತ ಡಿ ಕೆ ಶಿವಕುಮಾರ್ ಅವರು ಎಲ್ಲೋ ಒಂದ್ ಕಡೆ ಬೇಸರ ಅಂತ ಹೇಳಲಾಗ್ತಾ ಇದೆ. ವಿವಿಧ ಸಚಿವಾಲಯಗಳಿಗೆ ಗುತ್ತಿಗೆ ನೌಕರರನ್ನ ನೇಮಕಾತಿ ಮಾಡ್ಕೊಳ್ಳಾಗ್ತದೆ. ಅದರಲ್ಲೂ ಸ್ಪೆಷಲಿ ಮೈಸೂರಿನವರಿಗೆ ಹೆಚ್ಚಿನ ಆದ್ಯತೆಯನ್ನ ಕೊಡ್ತಾ ಇದ್ದಾರಂತೆ ಮುಖ್ಯಮಂತ್ರಿಗಳು ತಮ್ಮ ಜಿಲ್ಲೆಯವರಿಗೆ. ಇದೇ ಕಾರಣಕ್ಕೆ ಖರ್ಗೆಗೆ ದೂರನ್ನ ನೀಡಿದ್ದಾರಂತೆ ಡಿ ಕೆ ಶಿವಕುಮಾರ್ ಅವರು. ಡಿ ಕೆ ಶಿವಕುಮಾರ್ ಅವರು ಯಾವ ಕಾರಣಕ್ಕೋಸ್ಕರ ಬೇಸರಗೊಂಡಿದ್ದಾರೆ, ಈಗ ಖರ್ಗೆ ಅವರಿಗೆ ದೂರು ಕೊಟ್ಟಿದ್ದಾರಂತೆ ಅಂತ ಹೇಳ್ತಾ ಇದೀವಲ್ಲ, ಏನ್ ಆರೋಪ ಮಾಡ್ತಾ ಇದ್ದಾರೆ ಅಂತ ನೋಡೋದಾದ್ರೆ CM ಸಿದ್ದರಾಮಯ್ಯ ಅವರ ಮೇಲೆ ಈ ಆರೋಪ ಇರುವಂತದ್ದು. DCM ಮಧ್ಯೆ ಕೋಲ್ಡ್ ವಾರ ಅನ್ನುವಂತ ಪ್ರಶ್ನೆ ಯಾವ ಕಾರಣಕ್ಕೆ ಬರ್ತಾ ಇದೆ ಅಂತ ನಾವು ಗಮನಿಸೋದಾದ್ರೆ ಇಲ್ಲಿ ವರ್ಗಾವಣೆ ಗುತ್ತಿಗೆ ಸಿಬ್ಬಂದಿ ನೇಮಕಾತಿಯಲ್ಲಿ ಎಲ್ಲೋ ಒಂದ್ ಕಡೆ ಅವ್ರ ಕಡೆಯವ್ರಿಗೆ ಅವ್ರ ಜಿಲ್ಲೆಯವ್ರಿಗೆ ಮಾಡ್ತಾ ಇದ್ದಾರೆ. ವಿವಿಧ ಸಚಿವಾಲಯಗಳಿಗೂ ಕೂಡ ಗುತ್ತಿಗೆ ನೌಕರರನ್ನ ನೇಮಕಾತಿ ಮಾಡಲಾಗ್ತದೆ. ಅದರಲ್ಲೂ ಕೂಡ ಅವ್ರ ಕಡೆಯವರಿಗೆ ಹೆಚ್ಚಿನದಾಗಿ ಆದ್ಯತೆ ಕೊಡಲಾಗ್ತದೆ. ಅದರಲ್ಲೂ ಸ್ಪೆಷಲಿ ವರ್ಣ ಸಿದ್ದರಾಮಯ್ಯನವರು ಗೆದ್ದಿರುವಂತ ಕ್ಷೇತ್ರ, ಇನ್ನ ಮೈಸೂರಿನವರಿಗೆ ಹೆಚ್ಚಿನ ಆದ್ಯತೆಯನ್ನ ಕೊಡಲಾಗ್ತಾ ಇದೆ ಅನ್ನುವಂತ ಆರೋಪ ಅಂತೆ. ಆಯಾ ಕಟ್ಟಿನ ಹುದ್ದೆಗಳಿಗೆ ಆಪ್ತ ಅಧಿಕಾರಿಗಳನ್ನ ವರ್ಗಾವಣೆ ಮಾಡಿಕೊಳ್ಳಲಾಗ್ತದೆ. ಅವರವರ ಆಪ್ತ ಅಧಿಕಾರಿಗಳನ್ನು ಮಾತ್ರ ವರ್ಗಾವಣೆ ಮಾಡಿಕೊಳ್ತಾ ಇದ್ದಾರೆ. ಆಪ್ತ ಸಚಿವರ ಮೂಲಕ ವರ್ಗಾವಣೆ ದಂಧೆಯ ಆರೋಪವನ್ನ ಕೂಡ ಮಾಡ್ಲಾಗ್ತಾರೆ. ಮೊನ್ನೆ ಹಿರಿಯ ಸಚಿವರುಗಳು ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ಗೆ ದೂರನ್ನ ಕೊಟ್ಟಿದ್ರಂತೆ. ಡಿ ಕೆ ಶಿವಕುಮಾರ್ ಅವರು ಕೂಡ ಅದೇ ಕಾರಣಕ್ಕೆ ಬೇಸರಗೊಂಡಿದ್ದಾರಂತೆ. ಸಿದ್ದರಾಮಯ್ಯ ನಡೆಗೆ ಅಸಮಾಧಾನಗೊಂಡಿದ್ದಾರಂತೆ ಡಿ ಕೆ ಶಿವಕುಮಾರ್ ಅವರು. ಈ ವರ್ಗಾವಣೆ ಮತ್ತೆ ನೇಮಕಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ದೂರನ್ನ ನೀಡಿದ್ದಾರೆ ಡಿ ಕೆ ಶಿವಕುಮಾರ್ ಅಂತ ಹೇಳಲಾಗ್ತದೆ. ಪೂರ್ಣಾವಧಿ CM ಹೇಳಿಕೆ ಬಗ್ಗೆಯೂ ಕೂಡ ಖರ್ಗೆಗೆ ದೂರನ್ನ ಕೊಡಲಾಗಿತ್ತು. ಆ ಕಾರಣಕ್ಕೋಸ್ಕರನೇ ಮೊನ್ನೆ ಮಹದೇವಪ್ಪ ಅವ್ರನ್ನ ಕರೆಸಿಕೊಂಡು
ಕೆ.ಸಿ. ವೇಣುಗೋಪಾಲ್ ಅವರು ಈ ರೀತಿಯಾಗಿ ಮಾತನಾಡಬೇಡಿ ಅಂತ ಹೇಳಿದ್ದಾರೆ, ಸೂಚನೆ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗಿತ್ತು. ಅದನ್ನು ಕೂಡ ನಿಮಗೆ ತೋರಿಸಿದ್ವಿ. ಇನ್ನು ಸೋನಿಯಾ ರಾಹುಲ್ ಗಮನಕ್ಕೆ ತರುವಂತೆ ಒತ್ತಾಯವನ್ನ ಕೂಡ ಮಾಡಲಾಗಿದೆ ಖರ್ಗೆ ಅವರಿಗೆ ದೂರೋದ್ರ ಜೊತೆಗೆ. ಸೊ ನೋಡಬೇಕು ನಿಜಕ್ಕೂ ಈ ರೀತಿಯಾದಂತ ಒಂದು ಅಸಮಾಧಾನ ಇದೆಯಾ ಅನ್ನುವಂಥದ್ರ ಬಗ್ಗೆ. ಬಿಕಾಸ್ ಡಿ.ಕೆ. ಶಿವಕುಮಾರ್ ಅವರು ಕೂಡ ಪ್ರಮುಖ ಪಾತ್ರಧಾರಿ ಸರ್ಕಾರ ಅಧಿಕಾರಕ್ಕೆ ಅಂದ್ರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವಂತ ನಿಟ್ಟಿನಲ್ಲಿ. ಬಟ್ ಇಲ್ಲಿ ಯಾವ್ದ್ರಲ್ಲೂ ಕೂಡ ನನ್ನ ಇನ್ವಾಲ್ವ್ ಮಾಡ್ಕೊಳ್ತಾ ಇಲ್ಲ ಅನ್ನುವಂಥದ್ರ ಬಗ್ಗೆ ಬೇಜಾರಿದೆ ಅಂತ ಹೇಳಲಾಗ್ತದೆ. ಇದೆಲ್ಲದಕ್ಕೂ ಕೂಡ ಕಡಿವಾಣ ಹಾಕ್ತಾರಾ ಮಲ್ಲಿಕಾರ್ಜುನ್ ಖರ್ಗೆ ಅವರು? ಕಾದ್ ನೋಡ್ಬೇಕು. ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್